श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ನೀನು ನಿತ್ಯ ಸುಖ ಪಡೆಯಬೇಕಾದಲ್ಲಿ ನೀನು ನಿನ್ನ ದೇಹದ ಮೇಲಿನ ಮಮತೆಯನ್ನು ಪೂರ್ತಿ ದೂರ ಮಾಡಬೇಕು. ನಾನೇ ಈ ದೇಹ ಎಂಬ ಸ್ಥಿತಿಯಲ್ಲಿದ್ದರೆ ಅದೇ ರೌರವ ನರಕ. ನಿನ್ನ ಕರ್ಮದಲ್ಲಿ ನೀನು ನಿಸ್ವಾರ್ಥತೆಯಿಂದ ಇರಬೇಕು. ದೈವತ್ವವೆಂಬ ಗಾಢವಾದ ಕವಚವನ್ನು ನೀನು ನೋಡಿದರೆ ಆಗ ನಿನಗೆ ಜೀವನದಲ್ಲಿ ಕಷ್ಟ ಬರಲಾರದು. ದೇವರ ಕೃಪೆಯಿಂದ ನಿನಗೆ ಪುನರ್ಜನ್ಮ ಬರುವುದಿಲ್ಲ. ಸಚ್ಚಿದಾನಂದ ಸ್ವರೂಪನಾದ ಭಗವಂತನ ದರ್ಶನ ಪಡೆಯಬೇಕಾದರೆ ನಿನ್ನ ಮನಸ್ಸಿನಲ್ಲಿರುವ ರಜಸ್ಸು ತಮೋಗುಣಗಳನ್ನು ಸುಡು. ಆತ್ಮದಲ್ಲಿ ನೀನು ಕಣ್ಣಿಟ್ಟು ಅನಾತ್ಮದಲ್ಲಿ ವ್ಯಾಮೋಹರಹಿತನಾಗಿದ್ದರೆ ನೀನು ವೈರಾಗ್ಯ ಪಡೆಯುವೆ. ಯಾವಾಗಲೂ ದೇವರಲ್ಲಿ ಭಕ್ತಿಯಿಂದಿದ್ದರೆ ನೀನು ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನನ್ನು ಪಡೆಯುವೆ. ನಾನು ಎಲ್ಲ ಜೀವಿಗಳಲ್ಲಿಯೂ ಉಪಸ್ಥಿತಿ. ನಾನು ಯಾರನ್ನು ದ್ವೇಷಿಸುವುದೂ ಇಲ್ಲ, ಪ್ರೀತಿಸುವುದೂ ಇಲ್ಲ. ಯಾರು ನನ್ನನ್ನು ಭಕ್ತಿಯಿಂದ ಆರಾಧಿಸುತ್ತಾರೆಯೋ ಅವರಿಗೆ ನನ್ನ ಆತ್ಮಸ್ವರೂಪ ತೋರಿಸುವೆ. ಕಡು ಪಾಪಿಯೂ ಸಹ ನನ್ನನ್ನು ಅತ್ಯಂತ ಪೂರಾ ವಿಶ್ವಾಸದಿಂದ ಆರಾಧಿಸಿದರೆ ಅವನು ಗುಣವಂತನಾಗಿ ಅನಂತ ಆನಂದವನ್ನು ಪಡೆಯುತ್ತಾನೆ. ಪಾಪಕೂಪದಲ್ಲಿ ಹುಟ್ಟಿದವರೂ ಸಹ ನನ್ನಲ್ಲಿ ಆಶ್ರಯ ಪಡೆದರೆ ಅವರಿಗೂ ಸಹ ಅಮಿತಾನಂದ ಮತ್ತು ಅನಂತ ಜಾಗ ಲಭ್ಯ. ನನ್ನದು ದೈವೀ ಶಕ್ತಿಯ ಸ್ಥಾನ. ನಾನು ಅದರ ವಾಸಿ. ನಾನು ಶ್ರೇಷ್ಠ ಶಕ್ತಿ. ನನ್ನನ್ನು ಎಲ್ಲ ಸುಂದರ ವಸ್ತುಗಳಲ್ಲಿಯೂ ಕಾಣಬಹುದು. ಇಡೀ ಪ್ರಪಂಚವೇ ನನ್ನಲ್ಲಿ ವಾಸವಾಗಿದೆ. ಜೈ ಸಾಯಿರಾಮ್.